ಎಲ್ಲರಿಗೂ ನನ್ನ ನಮಸ್ಕಾರಗಳು. 2024-25ನೇ ಸಾಲಿನ ಈ ಒಂದು 15 ದಿನಗಳ ಸೇತು ಬಂಧವನ್ನು ನಾವು ನಡೆಸಬೇಕಾಗಿರುತ್ತೆ. ಆ 15 ದಿನಗಳ ಅಪೇಕ್ಷಿತ ಕಲಿಕಾ ಫಲಗಳ ಚಟುವಟಿಕೆಗಳು ಅನ್ನುವಂತಂದ್ರೆ ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ನಾನು ಈ 15 ದಿನಗಳ ಒಂದು ಪರಿಹಾರ ಬೋಧನೆಗಾಗಿ ಒಂದು ಸಾಮರ್ಥ್ಯಗಳ ಪಟ್ಟಿಯನ್ನು ಮಾಡಿದ್ದೇನೆ. ಆ ಸಾಮರ್ಥ್ಯಗಳ ಪಟ್ಟಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಆ ಸಾಮರ್ಥ್ಯಗಳ ಪಟ್ಟಿಯನ್ನ ತೋರಿಸ್ತಾ ಇದ್ದೇನೆ. ಆ ಸಾಮರ್ಥ್ಯಗಳ ಪಟ್ಟಿಯ ಜೊತೆಗೆ ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ PDF ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ. ಇದು ಅಲ್ಲದೆ ಇದೇ ಸಾಮರ್ಥ್ಯಗಳನ್ನು ಬಳಸಿಕೊಂಡು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಗಳ ವಿಡಿಯೋವನ್ನು ನೆಕ್ಸ್ಟ್ ಮಾಡುತ್ತೇನೆ. ಅದು ಆದ ನಂತರ 15 ದಿನಗಳವರೆಗೆ ಅವೆಲ್ಲ ಒಂದು ಸಾಮರ್ಥ್ಯಗಳನ್ನು ನಾವು ಬೋಧನೆಯನ್ನು ಮಾಡಬೇಕಾಗಿರುತ್ತೆ ಚಟುವಟಿಕೆಗಳ ಆಧಾರಿತವಾಗಿ. ನಂತರ ಕೊನೆಯಲ್ಲಿ ಮತ್ತೆ ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ. ಆ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಮತ್ತು ಉತ್ತರ ಪತ್ರಿಕೆಗಳ ವಿಡಿಯೋವನ್ನು ಕೂಡ ಮಾಡ್ತಾ ಇದ್ದೀನಿ. ಮತ್ತು ಅವೆಲ್ಲ ವಿಡಿಯೋಗಳ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಇರುತ್ತೆ. ತಾವು ಅದನ್ನ ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು ಅಂತ ಹೇಳುತ್ತಾ, ಈಗ ಪೂರ್ವ ಪರೀಕ್ಷೆಯ ಅಂದ್ರೆ ಮತ್ತು ಸಾಫಲ್ಯ ಪರೀಕ್ಷೆ ಅಂದ್ರೆ ನಮಗೆ ಪರಿಹಾರ ಬೋಧನೆಗಾಗಿ ನಾನು ಮಾಡಿಕೊಂಡಿರ್ತಕ್ಕಂಥ ಒಂದು ಸಾಮರ್ಥ್ಯಗಳ ಪಟ್ಟಿಯನ್ನ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ 9ನೇ ತರಗತಿ ಗಣಿತದ ಬುನಾದಿ ಸಾಮರ್ಥ್ಯಗಳನ್ನು ಈಗ ನೋಡೋಣ. ಮೊದಲನೇ ಸಾಮರ್ಥ್ಯ ಸಂಖ್ಯಾ ಪದ್ಧತಿಯ ವಿವಿಧ ಗಣಗಳ ಪರಿಚಯ. ಎರಡನೇದು ವರ್ಗ ಮತ್ತು ವರ್ಗಮೂಲಗಳನ್ನು ತಿಳಿಯುವುದು. ಮೂರನೇದು ಘನ ಮತ್ತು ಘನಮೂಲಗಳನ್ನು ತಿಳಿಯುವುದು. ನಾಲ್ಕನೇದು ವಿವಿಧ ಕೋನಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ತಿಳಿತಕ್ಕಂಥದ್ದು. ಐದನೇದು ಬೀಜೋಕ್ತಿಯ ವಿಧಗಳು, ಸಜಾತಿ ಮತ್ತು ವಿಜಾತಿ ಪದಗಳನ್ನು ವಿಂಗಡಿಸುವುದು. ಆರನೇದು ಬೀಜೋಕ್ತಿಯ ಮೂಲ ಕ್ರಿಯೆಗಳು. ಏಳನೇದು ಘಾತಾಂಕಗಳ ನಿಯಮ ಮತ್ತು ಅನ್ವಯಗಳು. ಎಂಟನೇದು ತ್ರಿಭುಜಗಳ ವಿಧಗಳು ಮತ್ತು ಗುಣಲಕ್ಷಣಗಳು. ಒಂಬತ್ತನೇದು ಚತುರ್ಭುಜಗಳ ವಿಧಗಳು ಮತ್ತು ಗುಣಲಕ್ಷಣಗಳು. ಹತ್ತನೇದು ಕೋನಾರ್ಧಕ ಮತ್ತು ಲಂಬಾರ್ಧಕಗಳನ್ನು ರಚಿಸುವುದು, ರಚನೆ ಕನ್ಸ್ಟ್ರಕ್ಷನ್. 11ನೇ ಸಮತಲಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನು ಕಂಡುಹಿಡಿಯುವುದು. 12ನೇ ಪ್ರಶ್ನೆ ಘನಾಕೃತಿಗಳ ಪರಿಚಯ ಮತ್ತು ಗುಣಲಕ್ಷಣಗಳನ್ನು ತಿಳಿಯುವುದು. 13ನೇ ಸಾಮರ್ಥ್ಯ ಘನಾಕೃತಿಗಳಾದ ಘನ, ಆಯತ ಘನಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಕಂಡುಹಿಡಿಯುವಂತ ಒಟ್ಟು 13 ಸಾಮರ್ಥ್ಯಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಆ 15 ದಿನಕ್ಕಾಗಿ 13 ಸಾಮರ್ಥ್ಯಗಳನ್ನು ತೆಗೆದುಕೊಂಡು ನಾವು ಪರಿಹಾರ ಬೋಧನೆಯನ್ನು ಮಾಡಬೇಕಾಗಿರುತ್ತೆ. ಮತ್ತು ಪ್ರತಿದಿನ ಯಾವ್ಯಾವ ಸಾಮರ್ಥ್ಯವನ್ನು ನಾವು ಬೋಧನೆ ಮಾಡಬೇಕು ಅನ್ನುವಂತಹ ಒಂದು ಕಾರ್ಯ ಚಟುವಟಿಕೆ ಕೂಡ ಇಲ್ಲಿದೆ. ಡೇ 1 ಕ್ರಮ ಸಂಖ್ಯೆ, ಡೇ ಮತ್ತು ಕಲಿಕಾ ಫಲಗಳು. ಈಗಾಗಲೇ ಕಲಿಕಾ ಫಲಗಳನ್ನು ಓದಿದ್ದೇನೆ. 1ನೇ ದಿನ ನಾವು ಪೂರ್ವ ಪರೀಕ್ಷೆಯನ್ನು ನಡೆಸಬೇಕು. ಡೇ 2ಕ್ಕೆ 1ನೇ ಸಾಮರ್ಥ್ಯ, ಡೇ 3ಕ್ಕೆ 2ನೇ ಸಾಮರ್ಥ್ಯ, 4ನೇ ದಿನಕ್ಕೆ 3ನೇ ಸಾಮರ್ಥ್ಯ. ಇಲ್ಲಿ ಈಗಾಗಲೇ ಸಾಮರ್ಥ್ಯಗಳನ್ನು ಓದಿದ್ದೇನೆ. 5ನೇ ದಿನಕ್ಕೆ ವಿವಿಧ ಕೋನಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ತಿಳಿತಕ್ಕಂಥದ್ದು. 6ನೇ ದಿನ ಬೀಜೋಕ್ತಿಯ ವಿಧಗಳು, ಸಜಾತಿಯ ಮತ್ತು ವಿಜಾತಿ ಪದಗಳು. 7ನೇ ದಿನಕ್ಕೆ ನಾವು ಬೀಜೋಕ್ತಿಯ ಮೂಲ ಕ್ರಿಯೆಗಳ ಬಗ್ಗೆ. 8ನೇ ದಿನಕ್ಕೆ ಘಾತಾಂಕಗಳ ನಿಯಮ ಮತ್ತು ಅನ್ವಯಗಳು. 9ನೇ ದಿನಕ್ಕೆ ತ್ರಿಭುಜಗಳ ವಿಧಗಳು ಮತ್ತು ಗುಣಲಕ್ಷಣಗಳು. 10ನೇ ದಿನಕ್ಕೆ ಚತುರ್ಭುಜಗಳ ವಿಧಗಳು ಮತ್ತು ಗುಣಲಕ್ಷಣಗಳು. 11ನೇ ದಿನಕ್ಕೆ ಕೋನಾರ್ಧಕ ಮತ್ತು ಲಂಬಾರ್ಧಕಗಳನ್ನು ರಚಿಸುವುದು. 12ನೇ ದಿನಕ್ಕೆ ಸಮತಲಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನು ಕಂಡುಹಿಡಿಯುವುದು. 13ನೇ ದಿನ ಘನಾಕೃತಿಗಳ ಪರಿಚಯ ಮತ್ತು ಗುಣಲಕ್ಷಣಗಳನ್ನು ತಿಳಿತಕ್ಕಂಥದ್ದು. 14ನೇ ದಿನ ಘನಾಕೃತಿಗಳಾದ ಘನ, ಆಯತ ಘನ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಕಂಡುಹಿಡಿಯುವಂಥದ್ದು. ಕೊನೆಯ ದಿನ 15ನೇ ದಿನ ನಾವು ಸಾಫಲ್ಯ ಪರೀಕ್ಷೆಯನ್ನ ನಡೆಸಬೇಕಾಗಿರುತ್ತೆ. ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಸಾಮರ್ಥ್ಯ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಸಾಮರ್ಥ್ಯಗಳ ಪಟ್ಟಿ ಮತ್ತು ಯಾವ್ಯಾವ ದಿನ ಯಾವ್ಯಾವ ಸಾಮರ್ಥ್ಯಗಳನ್ನು ಪ್ರತಿ ದಿನವಹಿ ನಾವು ದಿನವಾರು ನಾವು ಯಾವ್ಯಾವ ಸಾಮರ್ಥ್ಯಗಳನ್ನು ಬೋಧನೆ ಮಾಡಬೇಕು ಮತ್ತು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು. ಸಾಫಲ್ಯ ಪರೀಕ್ಷೆ ತೆಗೆದುಕೊಂಡ ನಂತರವೂ ವಿದ್ಯಾರ್ಥಿಗಳು ಈ ಮೇಲಿನ ಸಾಮರ್ಥ್ಯಗಳನ್ನು ಗಳಿಸದೇ ಇದ್ದಾಗ ಮತ್ತೆ ಅವರಿಗೆ ನಿರಂತರವಾದಂತಹ ಬೋಧನೆಯನ್ನು ಮಾಡಬೇಕಾಗಿರುತ್ತೆ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.